Good morning, children. In previous class, we discussed about local administration. So last class ಅಲ್ಲಿ ಸ್ಥಳೀಯ ಸರ್ಕಾರಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಡಿರೆಕ್ಷನ್ಸ್ ಆ್ಯಂಡ್ ಮ್ಯಾಪ್ಸ್ ಅಂದರೆ ದಿಕ್ಕುಗಳು ಮತ್ತು ಮ್ಯಾಪ್ ಅಂದರೆ ಭೂಪಟ ಅಂತ ಹೇಳ್ತೀವಿ. ಸೊ ದಿಕ್ಕು ಮತ್ತು ಭೂಪಟಗಳ ಬಗ್ಗೆ ಸೊ ಈ ಒಂದು ಲೆಸನಲ್ಲಿ ಡಿಸ್ಕಷನ್ ಮಾಡೋಣ. ಸೊ ನಿಮಗೆ ಗೊತ್ತೇ ಇದೆ ಡಿರೆಕ್ಷನ್ ಅಂದರೆ ದಿಕ್ಕು ಅಂತ. ಸೊ ಏನು ಯಾವ್ಯಾವ ದಿಕ್ಕುಗಳಿದೆ, ಎಷ್ಟು ದಿಕ್ಕುಗಳಿದೆ, ಸೊ ನಿಮಗೆಲ್ಲ ಕಾಮನಾಗಿ ಗೊತ್ತಿದೆ. ಎಷ್ಟು 4 ಹೌದಲ್ವಾ? ಸೊ 4 ಡಿರೆಕ್ಷನ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಜೊತೆಗೆ ಮತ್ತೆ ಸಬ್ ಡಿರೆಕ್ಷನ್ಸ್ಗಳಿದೆ. ಸೊ ಅದು ಯಾವ್ಯಾವುದು, ಜೊತೆಗೆ ನಾವು ಹೇಗೆ ಆ ಒಂದು ಡಿರೆಕ್ಷನ್ಗಳನ್ನು ಕಂಡುಹಿಡಿತಕ್ಕಂಥದ್ದು ಅಂತ ಸೊ ಈ ಒಂದು ಲೆಸನಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿರೆಕ್ಷನ್ಸ್ ಗೈಡ್ ಅಸ್ ಟು ಪ್ಲೇಸ್ ಎ ಪ್ಲೇಸ್ ಬೈ ಶೋಯಿಂಗ್ ಅಸ್ ದಿ ವೇ. ಸೊ ಡಿರೆಕ್ಷನ್ ಅಂತಕ್ಕಂಥದ್ದು ನಮ್ಗೆ ಏನಕ್ಕೆ ಅವಶ್ಯಕತೆ ಇದೆ, ಏನಕ್ಕೆ ಬೇಕು ಅಂತ ಹೇಳೋದಾದರೆ, ಸೊ ಈ ಒಂದು ಡಿರೆಕ್ಷನ್ ಅಂತಕ್ಕಂಥದ್ದು ನಮಗೆ ಒಂದು ಪ್ಲೇಸಿನ ಬಗ್ಗೆ ನಮಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ. ಸೊ ಯಾವುದೋ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ಗೆ ನಾವು ಹೋಗಬೇಕು ಅಂದರೆ ಸೊ ನಾವು ಆ ಒಂದು ಪ್ಲೇಸ್ಗೆ ಹೋಗಿ ಈಸಿಯಾಗಿ ತಲುಪಲಿಕ್ಕೆ ಅದು ಸಹಾಯ ಮಾಡುತ್ತೆ. ದ ಸನ್ ರೈಸಸ್ ಇನ್ ದ ಈಸ್ಟ್ ಆ್ಯಂಡ್ ಸೆಟ್ಸ್ ಇನ್ ದಿ ವೆಸ್ಟ್. ಸೊ ನಮಗೆಲ್ಲ ಕಾಮನಾಗಿ ಗೊತ್ತಿದೆ, ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಸೊ ಆ ಒಂದು ಸೂರ್ಯನು ಹುಟ್ಟುವಂತಹ ಮತ್ತು ಮುಳುಗುವಂತಹ ಒಂದು ದಿಕ್ಕುಗಳ ಆಧಾರದ ಮೇಲೆ ನಾವು ದಿಕ್ಕುಗಳನ್ನು ಗುರುತು ಮಾಡ್ತೀವಿ. ಇನ್ ದಿ ಮಾರ್ನಿಂಗ್ ಸ್ಟ್ಯಾಂಡ್ ಇನ್ ಎ ಪಾರ್ಕ್ ಆರ್ ಆ್ಯನ್ ಓಪನ್ ಏರಿಯಾ ವೇರ್ ಯು ಕ್ಯಾನ್ ಸಿ ದ ಸನ್. ಸೊ ನೀವು ಹೇಗೆ ದಿಕ್ಕನ್ನು ಕಂಡುಹಿಡಿಯುವಂಥದ್ದು ಅಂತ ಹೇಳೋದಾದರೆ, ನೀವು ಬೆಳಗ್ಗೆ ಎದ್ದಾಗ ಸೊ ಒಂದು ಪಾರ್ಕ್ ಅಥವಾ ಒಂದು ಓಪನ್ ಗ್ರೌಂಡ್, ವಿಶಾಲವಾಗಿರ್ತಕ್ಕಂಥ ಒಂದು ಗ್ರೌಂಡಲ್ಲಿ ನಿಂತ್ಕೊಳ್ಳಿ. ಹೇಗೆ ಅಂತ ಹೇಳೋದಾದರೆ, ಸೂರ್ಯ ಹುಟ್ಟುವಂತಹ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೋಬೇಕು. ಸೂರ್ಯ ಹುಟ್ಟುವಂಥ ದಿಕ್ಕಿಗೆ ಇಲ್ಲಿ ಹುಡುಗನ ತೋರಿಸಿದರೆ ನೋಡಿ, ಅವನು ಸೂರ್ಯ ಉದಯಿಸುವಂತಹ ಕಡೆಗೆ ತನ್ನ ಮುಖವನ್ನು ಮಾಡಿ ಸೂರ್ಯನ ನೋಡ್ತಾ ನಿಂತಿದ್ದಾನಲ್ವ. ಸೊ ಹಾಗೆ ನೀವು ಸಹ ಸೂರ್ಯ ಹುಟ್ಟುವಂಥ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೋಬೇಕು. ಸ್ಟ್ರೆಚ್ ಔಟ್ ಬೋತ್ ಯುವರ್ ಆರ್ಮ್ಸ್ ಸೈಡ್ ವೇ. ಎರಡೂ ಕೈಗಳನ್ನು ಸೊ ಹುಡುಗ ಹೇಗೆ ಎರಡು ಕಡೆ ಸ್ಟ್ರೈಟಾಗಿ ಅವನ ಒಂದು ತೋಳುಗಳನ್ನು ಮಾಡಿ ನಿಂತಿದ್ದಾನೆ, ಆ ರೀತಿ ನಿಂತ್ಕೊಳ್ಳಿ. ಪಾಯಿಂಟ್ ದಿ ರೈಟ್ ಹ್ಯಾಂಡ್ ಟುವರ್ಡ್ ದಿ ಸನ್. ಸೊ ನಿಮ್ಮ ಬಲಗೈಯನ್ನು ಸೂರ್ಯನಿಗೆ ಪಾಯಿಂಟ್ ಮಾಡಿ ತೋರಿಸಿ. ಸೊ ನಿಮ್ಮ ಬಲಗೈ ಏನು ಸೂರ್ಯನನ್ನು ಪಾಯಿಂಟ್ ಮಾಡಿ ತೋರಿಸ್ತಾ ಇದೆಯೋ ಸೊ ಆ ಒಂದು ದಿಕ್ಕು ಈಸ್ಟ್, ಅಂದರೆ ನಿಮ್ಮ ಯಾವ ಕಡೆ ಮುಖ ಮಾಡಿದ್ದೀರ ಜೊತೆಗೆ ನಿಮ್ಮ ಬಲಗೈಯನ್ನು ಸೂರ್ಯನಿಗೆ ಬೆರಳು ಮಾಡಿ ತೋರಿಸ್ತಿರಲ್ಲ, ಸೊ ಅದು ಯಾವ ದಿಕ್ಕು ಅಂತ ಹೇಳಿದರೆ ಈಸ್ಟ್. ಈಸ್ಟ್ ಮೀನ್ಸ್ ಪೂರ್ವ ದಿಕ್ಕು ಅಂತ ಹೇಳ್ತೀವಿ. ಆ್ಯಂಡ್ ದಿ ಲೆಫ್ಟ್ ಹ್ಯಾಂಡ್ ಪಾಯಿಂಟ್ ಟು ದಿ ವೆಸ್ಟ್. ನೆಕ್ಸ್ಟ್ ಏನು ಮಾಡಿ, ನಿಮ್ಮ ಬಲಗೈಯನ್ನು ಸ್ಟ್ರೈಟ್ ಮಾಡಿಕೊಂಡು ಎಡಗೈಯನ್ನು ತಗೊಳ್ಳಿ. ಸೊ ಎಡಗೈಯನ್ನು ತಗೊಂಡು ಸೊ ಅದನ್ನು ನೀವು ಹಿಂದಕ್ಕೆ ನಿಮ್ಮ ಒಂದು ಬೆನ್ನಿನ ಹಿಂದೆ ಪಾಯಿಂಟ್ ಔಟ್ ಮಾಡಿ ತೋರಿಸಿ. ಸೊ ಅದು ಯಾವ ದಿಕ್ಕು ಅಂತ ಹೇಳಿದ್ರೆ ಇಟ್ಸ್ ಎ ವೆಸ್ಟ್, ಅಂದರೆ ಪಶ್ಚಿಮ ದಿಕ್ಕು. ಇನ್ ಫ್ರಂಟ್ ಆಫ್ ಯು ಈಸ್ ನಾರ್ತ್. ಸೊ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಯಾವುದವಾಗ, ಸೊ ನಿಮ್ಮ ಎಡಭಾಗಕ್ಕೆ ಬರ್ತಕ್ಕಂಥದ್ದು ನಾರ್ತ್. ಆ್ಯಂಡ್ ಬಿಹೈಂಡ್ ಯು ಈಸ್ ಸೌತ್. ಸೊ ಆವಾಗ ನೀವು ಈ ಕಡೆ ಮುಖ ಮಾಡಿ ನಿಂತ್ಕೊಂಡ್ರೆ ನಿಮ್ಮ ಹಿಂದ್ಗಡೆಗೆ ಬರೋದು ಸೌತ್. ದೀಸ್ ಆರ್ ದಿ 4 ಮೇನ್ ಡಿರೆಕ್ಷನ್ಸ್. ಸೊ ಇದಿಷ್ಟು ಸಹ ಏನು ಮುಖ್ಯವಾಗಿರ್ತಕ್ಕಂತಹ 4 ದಿಕ್ಕುಗಳು. ಸೊ ಬಿಸೈಡ್ ದಿಸ್ 4 ಮೇನ್ ಡಿರೆಕ್ಷನ್ಸ್ ದೇರ್ ಆರ್ 4 ಸಬ್ ಡಿರೆಕ್ಷನ್. ಇದ್ರ ಜೊತೆಗೆ ನಾನು ಹೇಳ್ದಾಗೇ ಸಬ್ ಡಿರೆಕ್ಷನ್ ಸಹ ಇದೆ. ದ ಡೈರೆಕ್ಷನ್ ಬಿಟ್ವೀನ್ ಸೌತ್ ಆ್ಯಂಡ್ ಈಸ್ಟ್ ಇಸ್ ಕಾಲ್ಡ್ ದಿ ಸೌತ್ ಈಸ್ಟ್. ಅಂದರೆ ಸೌತ್ ಮತ್ತು ಈಸ್ಟ್ ಇದೆಯಲ್ಲ, ಸೊ ಸೌತ್ ಮತ್ತು ಈಸ್ಟ್ ಆ ಎರಡೂ ದಿಕ್ಕುಗಳ ಮಧ್ಯದಲ್ಲಿ ಬರ್ತಕ್ಕಂತಹ ದಿಕ್ಕು ಯಾವುದು ಅಂತ ಹೇಳಿದ್ರೆ ಸೌತ್ ಈಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮ್ಯಾಪಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೌತ್ ಮತ್ತು ಈಸ್ಟ್ ನಡುವೆ ಬರ್ತಕ್ಕಂಥದ್ದು ಸೌತ್ ಈಸ್ಟ್. ಸೊ ಅದೇ ರೀತಿ ದ ಡಿರೆಕ್ಷನ್ ಬಿಟ್ವೀನ್ ಸೌತ್ ಆ್ಯಂಡ್ ವೆಸ್ಟ್. ಸೌತ್ ಮತ್ತು ವೆಸ್ಟ್ನ ನಡುವೆ ಇರ್ತಕ್ಕಂಥದ್ದು ಯಾವುದು, ಸೌತ್ ವೆಸ್ಟ್. ಸೊ ಇಲ್ಲಿದೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 27 ಸೊ ಅದರಲ್ಲಿ ನೋಡಿ, ಸೌತ್ ಮತ್ತು ವೆಸ್ಟ್ನ ನಡುವೆ ಇರ್ತಕ್ಕಂಥದ್ದು ಸೌತ್ ವೆಸ್ಟ್. ಸೊ ಅದೇ ರೀತಿ ದ ಡಿರೆಕ್ಷನ್ ಬಿಟ್ವೀನ್ ನಾರ್ತ್ ಆ್ಯಂಡ್ ವೆಸ್ಟ್ ಈಸ್ ಕಾಲ್ಡ್ ದಿ ನಾರ್ತ್ ವೆಸ್ಟ್. ಅದೇ ನಾರ್ತ್ ಮತ್ತು ವೆಸ್ಟ್ನ ನಡುವೆ ಇರ್ತಕ್ಕಂಥದ್ದು ನಾರ್ತ್ ವೆಸ್ಟ್. ಸೊ ಅದೇ ರೀತಿ ನಾರ್ತ್ ಮತ್ತು ಈಸ್ಟ್ನ ನಡುವೆ ಇರ್ತಕ್ಕಂಥದ್ದು ನಾರ್ತ್ ಈಸ್ಟ್. ಸೊ ಇದೆಲ್ಲ ಏನು ಮತ್ತೆ 4 ಸಬ್ ಡಿರೆಕ್ಷನ್. ಸೊ ಟೋಟಲಾಗಿ
ಎಷ್ಟು ಡಿರೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ 8 ಡಿರೆಕ್ಷನ್. ಸೊ 4 ಮೇನ್ ಡಿರೆಕ್ಷನ್ ಮತ್ತು 4 ಸಬ್ ಡಿರೆಕ್ಷನ್. Maps are flat drawing that show shapes of land masses and water bodies. ಸೊ ಇದಿಷ್ಟು ನಿಮಗೆ ಮ್ಯಾಪ್ ಡಿರೆಕ್ಷನ್ಗಳಾಯಿತು, ಹೌದಲ್ವಾ? ಸೊ ಡಿರೆಕ್ಷನನ್ನು ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಮ್ಯಾಪಿಗೆ ಬರೋದಾದರೆ, ಮ್ಯಾಪ್ಸ್ ಆರ್ ಫ್ಲ್ಯಾಟ್ ಡ್ರಾಯಿಂಗ್ ದಟ್ ಶೋ ಶೇಪ್ಸ್ ಆಫ್ ಲ್ಯಾಂಡ್ ಮಾಸಸ್ ಆ್ಯಂಡ್ ವಾಟರ್ ಬಾಡೀಸ್. ಸೊ ಮ್ಯಾಪನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಇದು ಹೇಗಿರುತ್ತೆ ಅಂದರೆ, ಮ್ಯಾಪ್ ಅಂತಕ್ಕಂಥದ್ದು ಯಾವಾಗಲೂ ಫ್ಲ್ಯಾಟ್ ಆಗಿರುತ್ತೆ. ಸೊ ನೀವು ಹಾಳೆಗಳನ್ನು ಯೂಸ್ ಮಾಡ್ತೀರಲ್ವ ನಿಮ್ಮ ಬುಕ್ಸಲ್ಲಿರೋ ಹಾಳೆ, ಸೊ ಆ ರೀತಿಯೇ ಈ ಒಂದು ಮ್ಯಾಪ್ ಅಂತಕ್ಕಂಥದ್ದು ಇರೋದು. ಸೊ ಇದು ಏನನ್ನು ಶೋ ಅಪ್ ಮಾಡುತ್ತೆ ಈ ಮ್ಯಾಪ್ ಅಂತಕ್ಕಂಥದ್ದು ಅಂತ ಹೇಳಿದ್ರೆ, ಅದು ನಮ್ಮ ಒಂದು ಭೂಮಿಯಲ್ಲಿ ಇರ್ತಕ್ಕಂಥ ಲ್ಯಾಂಡ್ ಮಾಸಸ್ ಮತ್ತು ವಾಟರ್ ಬಾಡೀಸನ್ನು ಸೊ ನಾವು ನಕ್ಷೆಗಳಲ್ಲಿ ಅಥವಾ ಭೂಪಟಗಳಲ್ಲಿ ನೋಡ್ತೀವಿ. ಒನ್ ಕ್ಯಾನ್ ಲೊಕೇಟ್ ದಿ ಪೊಸಿಷನ್ ಆಫ್ ಪ್ಲೇಸ್ ಆಫ್ ದೆಮ್. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಪ್ಲೇಸನ್ನು ನಾವು ನೋಡಬೇಕು, ಸೊ ಒಂದು ಪ್ಲೇಸ್ನ ಬಗ್ಗೆ ತಿಳ್ಕೊಬೇಕು ಅಂದರೆ ನಾವು ತಕ್ಷಣ ನೋಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಾವು ಮ್ಯಾಪ್ಗಳನ್ನು ನೋಡ್ತೀವಿ. ದೇರ್ ಆರ್ ಯೂಶಲಿ ಯೂಸ್ ಟು ರೆಪ್ರೆಸೆಂಟ್ ಲಾರ್ಜ್ ಏರಿಯಾ ಲೈಕ್ ಕಂಟ್ರೀಸ್, ಸ್ಟೇಟ್ಸ್ ಆರ್ ದಿ ವರ್ಲ್ಡ್. ಸೊ ನಾವು ಮ್ಯಾಪನ್ನು ಏನಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಟು ರೆಪ್ರೆಸೆಂಟ್ ಲಾರ್ಜ್ ಏರಿಯಾಸ್ ಅಂದರೆ ವಿಶಾಲವಾಗಿರ್ತಕ್ಕಂಥ ಒಂದು ಏರಿಯಾವನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಕಂಟ್ರಿ ಅಂದರೆ ದೇಶ. ಇವಾಗ ನಮ್ಮ ಭಾರತವನ್ನು ನಾವು ಮ್ಯಾಪಲ್ಲಿ ತೋರಿಸ್ಬೇಕು ಅಂದರೆ, ಸೊ ಆ ಒಂದು ವರ್ಲ್ಡ್ ಮ್ಯಾಪಲ್ಲಿ ಭಾರತವನ್ನು ತೋರಿಸ್ಬೇಕು ಅಂದರೆ, ಸೊ ಅದರಲ್ಲಿ ಯಾವ ಒಂದು ಡಿರೆಕ್ಷನಲ್ಲಿ ಯಾವ ಕಡೆ ಬರುತ್ತೆ ಅದನ್ನು ನಾವು ತೋರಿಸ್ಲಿಕ್ಕೆ ಈ ಒಂದು ಮ್ಯಾಪನ್ನು ಬಳಸ್ತೀವಿ. ಸೊ ಅದೇ ರೀತಿ ಸ್ಟೇಟ್, ರಾಜ್ಯ ಇರ್ಬೋದು. ಸೊ ಈ ಭಾರತದಲ್ಲಿ ಕರ್ನಾಟಕ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ನಾವು ಆ ಒಂದು ದಿಕ್ಕುಗಳ ಆಧಾರದ ಮೇಲೆ ಸೊ ಯಾವ ಒಂದು ಪೊಸಿಷನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದೇ ರೀತಿ ವರ್ಲ್ಡ್ ಇರ್ಬೋದು. ಸೊ ಇವಾಗ ಕರ್ನಾಟಕ ಎಲ್ಲಿದೆ, ನಮ್ಮ ಭಾರತದಲ್ಲಿದೆ ಅಂದರೆ, ಸೊ ಭಾರತ ವರ್ಲ್ಡ್ ಒಂದು ಇಡೀ ಒಂದು ವರ್ಲ್ಡ್ನ ಒಂದು ಚಿತ್ರಣವನ್ನು ನೋಡಬೇಕು ಅಂದರೆ, ಸೊ ಅದನ್ನು ಸಹ ನಾವು ಈ ಒಂದು ಮ್ಯಾಪ್ನ ಸಹಾಯದಿಂದ ನೋಡ್ತೀವಿ. ದೇ ಆರ್ ಯೂಶಲಿ ಯೂಸ್ ಟು ರೆಪ್ರೆಸೆಂಟ್ ಲಾರ್ಜ್ ಏರಿಯಾ ಲೈಕ್ ಕಂಟ್ರಿ, ಸ್ಟೇಟ್ ಆರ್ ದಿ ವರ್ಲ್ಡ್. ಮ್ಯಾಪ್ ಯೂಸ್ ಸ್ಟ್ಯಾಂಡರ್ಡ್ ಸಿಂಬಲ್ ಆರ್ ಕೋಡ್ಸ್ ಟು ಶೋ ಪ್ಲೇಸಸ್ ಲೈಕ್ ಟೆಂಪಲ್ಸ್, ಚರ್ಚ್ ಮತ್ತು ಮಸ್ಕ್ಯೂಸ್, ಹಾಸ್ಪಿಟಲ್ಸ್, ಪೆಟ್ರೋಲ್ ಪಂಪ್ ಎಕ್ಸೆಟ್ರಾ. ಸೊ ಈ ಮ್ಯಾಪ್ಗಳಲ್ಲಿ ನಾವು ಪ್ಲೇಸ್ಗಳನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಜೊತೆಗೆ ಅಲ್ಲಿ ಏನೇನನ್ನು ನಾವು ಹೆಚ್ಚು ರೆಪ್ರೆಸೆಂಟ್ ಮಾಡಿ ತೋರಿಸ್ತೀವಿ, ಲೋಕಲಾಗೂ ಸಹ ನಾವು ಹೇಗೆ ಅದರಲ್ಲಿ ತೋರಿಸ್ಬೋದು ಅಂದರೆ, ಅಲ್ಲಿ ಟೆಂಪಲ್ ಮತ್ತು ಚರ್ಚ್, ಮಸ್ಕ್ಯೂಸ್, ಹಾಸ್ಪಿಟಲ್, ಪೆಟ್ರೋಲ್ ಪಂಪ್, ಸೊ ಇದೆಲ್ಲದರ ಒಂದು ಆಧಾರದ ಮೇಲೆ, ಈ ಒಂದು ಸಿಂಬಲ್ಗಳ ಆಧಾರದ ಮೇಲೆ ನಾವು ಪ್ಲೇಸ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕೊಳ್ಳೇಗಾಲದಲ್ಲಿ ಫೇಮಸ್ ಕಾಲೇಜ್ ಯಾವುದು ಅಂತ ಹೇಳಿದಾಗ, ಸೊ MGSV ಅಥವಾ JSS ಇರ್ಬೋದು, ಮಹದೇಶ್ವರ. ಸೊ ಅಂತ ಹೇಳಿದಾಗ ಅಲ್ಲಿ ನಾವು MGSV ಅದನ್ನ ನಾವು ಪಾಯಿಂಟ್ ಔಟ್ ಮಾಡಿ ಮ್ಯಾಪಲ್ಲಿ ತೋರಿಸ್ತೀವಿ. ಸೊ ಇದೆಲ್ಲ ಏನು ಸಿಂಬಲ್, ಹೌದಲ್ವಾ? ಸೊ ಚರ್ಚ್ಗೆ ಒಂದು ಸಿಂಬಲ್ ಇರುತ್ತೆ, ಸ್ಕೂಲಿಗೆ ಒಂದು ಸಿಂಬಲ್ಸ್ ಇರುತ್ತೆ. ಸೊ ಆ ಒಂದು ಸಿಂಬಲ್ಗಳ ಆಧಾರದ ಮೇಲೆ ನಾವು ಮ್ಯಾಪಲ್ಲಿ ಪ್ಲೇಸ್ಗಳನ್ನು ಫೈಂಡ್ ಔಟ್ ಮಾಡ್ತೀವಿ. The country and world map use symbol to represent cities, rainfall, temperature. ಸೊ ಅದು ವರ್ಲ್ಡ್ನ ಒಂದು ಮ್ಯಾಪಲ್ಲಿ ನಾವು ಏನೇನನ್ನು ಹೆಚ್ಚಾಗಿ ತೋರಿಸ್ತೀವಿ ಅಂತ ಹೇಳಿದಾಗ, ಸೊ ಅದರಲ್ಲಿ ದೊಡ್ಡ ದೊಡ್ಡ ಸಿಟೀಸ್ಗಳನ್ನು, ರೈನ್ಫಾಲ್ ಇರ್ಬೋದು, ಸೊ ಟೆಂಪ್ರೇಚರ್. ಇವಾಗ ಇಡೀ ವರ್ಲ್ಡಲ್ಲಿ ಭಾರತ ಅಂತ ತಗೊಂಡಾಗ, ಸೊ ಅದರಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಸಿಟಿ ಯಾವುದೋ ಒಂದು ದೆಹಲಿ ಇರ್ಬೋದು. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳನ್ನು ಫೈಂಡ್ ಔಟ್ ಮಾಡಿ ತೋರಿಸ್ಬೇಕು ಅಂತ ಹೇಳಿದಾಗ, ಜಸ್ಟ್ ಆ ಒಂದು ಸಿಟಿಗಳ, ಆ ಒಂದು ಸ್ಟೇಟ್ನ ಅಥವಾ ಆ ಒಂದು ಕಂಟ್ರಿಯ ನೇಮನ್ನು ತೋರಿಸ್ತೀವಿ. ಸೊ ಇವಾಗ ಭಾರತ, ಪಾಕಿಸ್ತಾನ್, ಚೈನಾ, ಜಪಾನ್, ಸೊ ಅದೇ ರೀತಿ ಅಮೇರಿಕಾ, ಯುರೋಪ್, ಸೊ ಹೀಗೆ ಇಡೀ ವರ್ಲ್ಡಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸ್ಗಳನ್ನು ತೋರಿಸ್ಬೇಕು ಅಂದರೆ, ಸೊ ಆ ರೀತಿಯಲ್ಲಿ ತೋರಿಸ್ತೀವಿ. ಸೊ ಇಂಡಿಯಾ ಅಂತ ಮ್ಯಾಪ್ ತೊಗೊಂಡಾಗ ಇಂಡಿಯಾದಲ್ಲಿ ನಾವೇನು ತೋರಿಸ್ತೀವಿ, ಸ್ಟೇಟ್ಗಳನ್ನು. ಸೊ ಸ್ಟೇಟ್ ಅಂತ ಹೇಳಿದಾಗ ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ, ಸೊ ಅದಷ್ಟನ್ನು ಮಾತ್ರ ಅಲ್ಲಿ ಶೋ ಅಪ್ ಮಾಡ್ತೀವಿ. ಅದೇ ರೀತಿ ವರ್ಲ್ಡಲ್ಲಿ ಅಂತ ಹೇಳಿದಾಗಲಿ ರೈನ್ಫಾಲ್. ಸೊ ರೈನ್ಫಾಲ್ ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟಿದೆ, ಹಾಗೆಯೇ ಟೆಂಪ್ರೇಚರ್ ಯಾವ ದೇಶದಲ್ಲಿ ಎಷ್ಟೆಷ್ಟಿದೆ ಅಂತ ನಾವು ತೋರಿಸ್ತೀವಿ. ದಿ ಸಿಂಬಲ್ಸ್ ಆರ್ ಶೋನ್ ಬೈ ಸೈನ್ ಪ್ಲೇಸ್ಡ್ ಆನ್ ದಿ ಮ್ಯಾಪ್ ಅಟ್ ದಿ ಕರೆಕ್ಟ್ ಪ್ಲೇಸ್ ಆ್ಯಂಡ್ ಎ ಕೀ ಈಸ್ ಪ್ರೊವೈಡ್ ಅಟ್ ದಿ ಬಾಟಮ್ ಆಫ್ ಎ ಪೇಜ್. ಸೊ ಇದೆಲ್ಲವನ್ನು ನಾವು ಹೇಗೆ ಗುರುತು ಮಾಡೋದು ಅಂತ ಹೇಳಿದಾಗ, ಆ ಒಂದು ಮ್ಯಾಪ್ನ ಕೆಳಗಡೆ ಬಾಟಮಲ್ಲಿ ಒಂದು ಇಂಡೆಕ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಆ ಇಂಡೆಕ್ಸಲ್ಲಿ ಸೊ ಯಾವ್ಯಾವುದು ಏನೇನೋ ರೆಪ್ರೆಸೆಂಟ್ ಮಾಡುತ್ತೆ ಅಂತ ತೋರಿಸ್ತೀವಿ. ಸೊ ಆ ಒಂದು ಇಂಡೆಕ್ಸಲ್ಲಿ ಒಂದು ನದಿ ಚಿತ್ರವನ್ನು ಏನೋ ಕೊಟ್ಟಿರ್ತಾರೆ. ನದಿ ಚಿತ್ರ ಏನು
ಬ್ಲೂ ಕಲರ್ ಕೊಟ್ಟಿರ್ತಾರೆ. ಸೊ ಬ್ಲೂ ಕಲರ್ ಏನನ್ನು ತೋರಿಸುತ್ತೆ, ಅದು ಇಟ್ಸ್ ನದಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದೇ ರೀತಿ ಒಂದು ರೆಡ್ ಡಾಟನ್ನು ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ ಐಮ್ ಬಾಕ್ಸಲ್ಲಿ. ಆ ರೆಡ್ ಡಾಟು ನಿಮ್ಮ ಮ್ಯಾಪಲ್ಲೆಲ್ಲ ಕಾಣಿಸ್ತಾ ಇದೆ. ಆವಾಗ ನೀವು ಆ ಒಂದು ರೆಡ್ ಡಾಟೆಲ್ಲ ಏನು ಅಂತ ನಿಮ್ಮ ಮೈಂಡಿಗೆ ಬರುತ್ತೆ. ಸೊ ಅವಾಗ ಅದೇನು ಅಂತ ಹೇಳಿದ್ರೆ ಅದು ಸಿಟಿಗಳು. ಸೊ ಹೀಗೆ ಮ್ಯಾಪ್ ಹೆಲ್ಪ್ us to locate places easily. An area map helps to locate a place in an area. City and road maps are useful for tourists who are new to a place. ಸೊ ಹೀಗೆ ಒಂದು ಸಿಟಿ ಅಥವಾ ರೋಡ್ ಮ್ಯಾಪನ್ನು ತೊಗೊಂಡಾಗ ಅದು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದಾಗ ಟೂರಿಸ್ಟ್ಗಳಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಯಾರೋ ಒಂದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿದ್ದಾರೆ ಟೂರಿಸ್ಟ್ಗೆ ಅಂತ, ಟೂರಿಸ್ಟ್ ಬಂದಿರ್ತಾರೆ. ಸೊ ಅವ್ರಿಗೆ ಇಲ್ಲಿನ ಒಂದು ರೋಡ್ಗಳ ಪರಿಚಯ ಇರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಈ ಒಂದು ಯಾವ ಪ್ರದೇಶಕ್ಕೆ ಅವ್ರು ಭೇಟಿ ಕೊಟ್ಟಿದ್ದಾರೋ ಸೊ ಆ ಒಂದು ಪ್ರದೇಶದ ಒಂದು ರೂಟ್ ಮ್ಯಾಪನ್ನು ಅಥವಾ ರೋಡ್ ಮ್ಯಾಪನ್ನು ತೊಗೋತಾರೆ. ಸೊ ಆ ರೋಡ್ ಮ್ಯಾಪನ್ನು ತೊಗೊಂಡು ಅದರ ಒಂದು ಸಹಾಯದಿಂದ ತಮಗೆ ಬೇಕಾದಂಥ ಟೂರಿಸ್ಟ್ ಪ್ಲೇಸ್ಗಳನ್ನ ನೋಡ್ಕೊಂಡು ಅವರು ಹೋಗ್ತಾರೆ. ಸೊ ಒಂದು ವೇಳೆ ಆ ಒಂದು ರೋಡ್ ಮ್ಯಾಪ್ ಇಲ್ಲ ಅಂದರೆ ಪ್ರತಿಯೊಬ್ಬರು ಕೇಳಬೇಕಾಗುತ್ತೆ. ಸೊ ಇಲ್ಲಿ ಯಾವುದು ಫೇಮಸ್ ಪ್ಲೇಸ್ ಇದೆ, ಇಲ್ಲಿ ಯಾವುದು ಟೂರಿಸ್ಟ್ ಪ್ಲೇಸ್ ಇದೆ ಅಂತ ಕೇಳಬೇಕಾಗುತ್ತೆ, ಹೌದಲ್ವಾ? ಸೊ ಅದಕ್ಕೆ ಮ್ಯಾಪ್ ಅಂತಕ್ಕಂಥದ್ದಿದ್ದರೆ ಸೊ ಅವ್ರು ಏನು ಮಾಡ್ತಾರೆ, ಈಸಿಯಾಗಿ ರೋಡ್ ಮ್ಯಾಪನ್ನು ತೊಗೋತಾರೆ. ಸೊ ಯಾರನ್ನೂ ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಆರಾಮಾಗಿ ಅವರು ಅದರ ಸಹಾಯದಿಂದ ತಮ್ಮ ಒಂದು ಕೆಲಸವನ್ನು ಮಾಡಿ ಹೋಗ್ತಾರೆ. ಸೊ ಇವಾಗ ಇನ್ನೂ ಈಸಿಯಾಗಿದೆ, ಹೌದಲ್ವಾ? GPS ಎಲ್ಲ ಬಂದಿದೆ, ಮೊಬೈಲ್ಗಳಲ್ಲಿ ಮ್ಯಾಪ್ ಎಲ್ಲ ಬಂದಿದೆ. ಅದನ್ನ ಆನ್ ಮಾಡಿಕೊಂಡ್ರೆ ಸಾಕು. ಸೊ ಅವ್ರಿಗೆ ಯಾವ್ಯಾವುದು ಹತ್ತಿರದಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಇದೆ ಅನ್ನೋದನ್ನ ಅಲ್ಲೇ ಶೋ ಅಪ್ ಮಾಡಿ ತೋರಿಸುತ್ತೆ. ಸೊ ಅದರ ಒಂದು ಸಹಾಯದಿಂದ ಟೂರಿಸ್ಟ್ಗಳು ಏನು ಮಾಡ್ತಾರೆ, ಆರಾಮ್ಸೆ ಅವ್ರಿಗೆ ಬೇಕಾದಂಥ ಪ್ಲೇಸನ್ನು ನೋಡಿಕೊಂಡು ಹೋಗ್ತಾರೆ. ಸೊ ನೀವೆಲ್ಲ ನೋಡಿರ್ತೀರ, ಸುತ್ತಮುತ್ತ ಟಿಬೆಟಿಯನ್ಸ್ ಎಲ್ಲ ಬರ್ತಿರ್ತಾರೆ, ನೇಪಾಳಿಯನ್ಸು. ಸೊ ಯಾರನ್ನೂ ಏನನ್ನು ಕೇಳೋದೇ ಇಲ್ಲ, ಸುಮ್ಮನೆ ನಡ್ಕೊಂಡು ಮೊಬೈಲ್ ನೋಡ್ತಾ ಹೋಗ್ತಾ ಇರ್ತಾರೆ, ಹೌದಲ್ವಾ? ಸೊ ರೂಟ್ ಮ್ಯಾಪ್ ಇರುತ್ತೆ ಅವ್ರ ಹತ್ರ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಆ ರೂಟ್ ಮ್ಯಾಪ್ನ ಸಹಾಯದಿಂದ ಸೊ ಅವರು ಈಸಿಯಾಗಿ ರೋಡನ್ನು ಅವರು ಕ್ರಾಸ್ ಮಾಡ್ತಾರೆ. ಜೊತೆಗೆ ರೋಡಲ್ಲಿ ತಮ್ಗೇನು ಬೇಕೋ ಆ ಒಂದು ಪ್ಲೇಸ್ಗಳನ್ನು ವಿಸಿಟ್ ಮಾಡ್ತಾರೆ. ಸೊ ನೆಕ್ಸ್ಟು ಸ್ಕೆಚ್ ಮ್ಯಾಪ್. ಎ ಸ್ಕೆಚ್ ಮ್ಯಾಪ್ ಈಸ್ ಎ ಮ್ಯಾಪ್ ಡ್ರಾನ್ ಫ್ರಮ್ observation rather than exact measurement. It represent the exact features of an area. ಸೊ ಒಂದು ಮ್ಯಾಪನ್ನು ನಾವು ಸ್ಕೆಚ್ ಮಾಡಿರ್ತಾರೆ. ಸ್ಕೆಚ್ ಮ್ಯಾಪ್ ಅಂತ ಹೇಳಿದಾಗ ಸೊ ಒಂದು ಮ್ಯಾಪನ್ನು ಬಿಡಿಸ್ತಕ್ಕಂಥದ್ದು. ಸೊ ಅದು ಏನೇನು ಬರುತ್ತೆ ಅಂತ ಹೇಳಿದಾಗ ಒಂದು ಪ್ಲೇಸನ್ನು ಅವರು ನೀಟಾಗಿ ಮೆಷರ್ ಮಾಡಿ ಸೊ ಆ ಒಂದು ಮೆಷರ್ಮೆಂಟ್ನ ಪ್ರಕಾರನೇ ಸೊ ಅವರು ಮ್ಯಾಪನ್ನು ರಚನೆ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಒಂದು ಪ್ರದೇಶ 50 ಲಕ್ಷ ಹೆಕ್ಟರ್ ಇದೆ ಅಂತ ಹೇಳಿದ್ರೆ ಆ 50 ಲಕ್ಷ ಹೆಕ್ಟರ್ ಪ್ರದೇಶವನ್ನು ಅವರು ಮ್ಯಾಪಲ್ಲಿ 5 ಸೆಂಟಿಮೀಟರ್ ಅಳತೆಯಲ್ಲಿ ತೋರಿಸ್ತಾರೆ. ಲೋಕಲ್ ಮ್ಯಾಪ್ ಆದರೆ 5 ಸೆಂಟಿಮೀಟರ್ನ ಒಂದು ಅಳತೆಯಲ್ಲೇ ತೋರಿಸ್ತಾರೆ. ಸೊ ಅಂದರೆ ಅಲ್ಲಿ ಏನು ಮಾಡಬೇಕು, ಅವರು ಕರೆಕ್ಟ್ ಅಳತೆ ಆ ಒಂದು ಏರಿಯಾವನ್ನು, ಲಾರ್ಜ್ ಏರಿಯಾವನ್ನು ನೀಟಾಗಿ ಅವರು ಮೆಷರ್ ಮಾಡಿದರೆ ಮ್ಯಾಪಲ್ಲಿ ಅವರು ಈಸಿಯಾಗಿ ಶೋ ಅಪ್ ಮಾಡ್ಬೋದು. ಸೊ ಇದು ಸ್ಕೆಚ್ ಮ್ಯಾಪ್. ನೆಕ್ಸ್ಟ್ ಬಂದು ಏರಿಯಾ ಮ್ಯಾಪ್. ಸೊ ಏರಿಯಾ ಮ್ಯಾಪ್ ಅಂತ ಹೇಳಿದಾಗ ಇನ್ ಏರಿಯಾ ಮ್ಯಾಪ್ ಶೋಸ್ ದ ಲೊಕೇಶನ್ ಫಾರ್ ಎ ಲಾರ್ಜರ್ ಏರಿಯಾ ಶೋಯಿಂಗ್ ಪೀಪಲ್ ದಿ ವೇ ಟು ರೀಚ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಏರಿಯಾ ಮ್ಯಾಪ್ ಅಂತ ಹೇಳಿದಾಗ ಸೊ ಅದು ಒಂದು ಲಾರ್ಜರ್ ಏರಿಯಾ, ಒಂದು ದೊಡ್ಡದಾದಂಥ ಒಂದು ಏರಿಯಾದ ಒಂದು ಮ್ಯಾಪ್ ಪ್ರದೇಶವನ್ನು ಅದು ಮ್ಯಾಪಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಆ ಒಂದು ಏರಿಯಾ ಮ್ಯಾಪ್ನ ಒಂದು ಸಹಾಯದಿಂದ ಸೊ ಯಾವ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗಬೇಕು ಅನ್ನೋದನ್ನ ಅವರು ಅಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡೋ ಹಾಗೆ ಗುರುತನ್ನು ಮಾಡಿರ್ತಾರೆ. ಸೊ ಅದರ ಒಂದು ಸಹಾಯದಿಂದ ಅವ್ರು ಏನು ಮಾಡ್ತಾರೆ, ಲೊಕೇಶನ್ ಇರ್ಬೋದು, ಲ್ಯಾಂಡ್ ಮಾರ್ಕ್ ಇರ್ಬೋದು. ಸೊ ಇದರ ಒಂದು ಸಹಾಯದಿಂದ ಅವರು ಏರಿಯಾ ಮ್ಯಾಪ್ ಅಂತಕ್ಕಂಥದ್ದನ್ನು ಏರಿಯಾ ಮ್ಯಾಪ್ನ ಒಂದು ಸಹಾಯದಿಂದ ರೀಚ್ ಆಗ್ತಾರೆ. ಸರ್ಟೈನ್ ಲ್ಯಾಂಡ್ ಮಾರ್ಕ್ ಆರ್ ಮಾರ್ಕ್ಡ್ ಆನ್ ದಿ ಮ್ಯಾಪ್. ಸೊ ಒಂದು ಏರಿಯಾ ಮ್ಯಾಪ್ಗಳಲ್ಲಿ ಲ್ಯಾಂಡ್ ಮಾರ್ಕ್ಗಳನ್ನು ಹೆಚ್ಚು ಬಳಸ್ತಾರೆ. ಸೊ ಇವಾಗ ಬಸ್ತಿಪುರ ಅಥವಾ ಕೊಳ್ಳೇಗಾಲ ಅಂತ ಹೇಳಿದಾಗ ಕೊಳ್ಳೇಗಾಲ ಅಂದಾಗ ಲ್ಯಾಂಡ್ ಮಾರ್ಕ್ ಯಾವುದು, ಸೊ ಇಲ್ಲಿ ಹತ್ತಿರದಲ್ಲಿ ಏನಿದೆ ಅಂತ ಹೇಳಿದಾಗ ಮರಡಿಗುಡ್ಡ ಅಂತ ನಾವು ಹೇಳ್ತೀವಿ. ಲ್ಯಾಂಡ್ ಮಾರ್ಕ್ ಏನು ಕೊಳ್ಳೇಗಾಲ ಅಂದಾಗ ಮರಳಿಗುಡ್ಡ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಚಾಮರಾಜನಗರ ಅಂತ ಹೇಳಿದಾಗ ಸೊ ಅಲ್ಲಿ ಮಹದೇಶ್ವರ ಬೆಟ್ಟ. ಸೊ ಲ್ಯಾಂಡ್ ಮಾರ್ಕ್ ಯಾವುದು, ಅಲ್ಲಿ ಮಹದೇಶ್ವರ ಬೆಟ್ಟ ಅಂತ ಬರುತ್ತೆ. ಸೊ ನಿಮ್ಮ ಊರಿಗೆ ಬರೋದಾದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಂಪನಪಾಳ್ಯ ಅಂತ ತೊಗೊಂಡ್ರು ಅಂದ್ಕೊಳ್ಳಿ. ಸೊ ಕೆಂಪನಪಾಳ್ಯ ಅಂತ ತೊಗೊಂಡಾಗ ಸೊ ಅಲ್ಲಿ ಕುರುಬನಕಟ್ಟೆ ಲ್ಯಾಂಡ್ ಮಾರ್ಕಾಗಿ ತೊಗೋತಾರೆ. ಸೊ ಅದೇ ರೀತಿ ಇಡೀ ಕರ್ನಾಟಕವನ್ನು ತಗೊಳ್ಳೋದಾದರೆ ಸೊ ಲ್ಯಾಂಡ್ ಮಾರ್ಕಾಗಿ ಅಲ್ಲಿ ಯಾವ್ದು ತೊಗೋಬೋದು, ಸೊ ಬ್ಯಾಂಗ್ಳೂರನ್ನು ಲ್ಯಾಂಡ್ ಮಾರ್ಕಾಗಿ ತೊಗೋತಾರೆ. ಸೊ ಈ ರೀತಿ ಏರಿಯಾ ಮ್ಯಾಪನ್ನು ನಾವು ರಚನೆ ಮಾಡುವಾಗ ಸೊ ಒಂದೊಂದು ಫೇಮಸ್ ಪ್ಲೇಸನ್ನು ತೊಗೋತೀವಿ. ಸೊ ಲ್ಯಾಂಡ್ ಮಾರ್ಕ್ಸ್ ಆರ್ sign or object which can be easily seen from a distance and help us to reach our destination. ಸೊ
ಸೊ ನೋಡಿ ಲ್ಯಾಂಡ್ಮಾರ್ಕ್ ಅಂತಕ್ಕಂಥದ್ದು ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ವಿಚ್ ಕ್ಯಾನ್ ಬಿ ಈಸಿಲಿ ಸೀನ್ ಫ್ರಮ್ ಎ ಡಿಸ್ಟೆನ್ಸ್. ಆ ಒಂದು ಪ್ರದೇಶದಿಂದ, ಆ ಒಂದು ಲ್ಯಾಂಡ್ಮಾರ್ಕಿಂದ ಎಷ್ಟು ದೂರ ಇದೆ ನಾವು ಹೋಗಬೇಕಾಗಿರೋ ಪ್ಲೇಸ್ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಆ ಒಂದು ಲ್ಯಾಂಡ್ಮಾರ್ಕ್ ಅಂತಕ್ಕಂಥದ್ದು ಸಹಾಯ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಬೆಂಗಳೂರು ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಸೊ ಬೆಂಗಳೂರಿಗೆ ಹೋದಾಗ ನೀವು ಯಾವುದೋ ಒಂದು ಪ್ಲೇಸ್ಗೆ ಹೋಗಬೇಕಾಗಿರುತ್ತೆ. ಸೊ ಅಲ್ಲಿ ಯಾವುದೋ ಒಂದು ವಿಜಯನಗರನೋ ಅಥವಾ ಯಾವುದೋ ಒಂದು ಲಗ್ಗೇರಿನೋ ಯಾವುದೋ ಹೋಗಬೇಕಾಗಿರುತ್ತೆ. ಸೊ ನೀವು ಅಲ್ಲಿ ಹೋದಾಗ ಲ್ಯಾಂಡ್ಮಾರ್ಕ್ ಯಾವ್ದು ತಗೋತೀರಾ? ಮೆಜೆಸ್ಟಿಕ್ ತಗೋತೀರಾ. ಸೊ ಮೆಜೆಸ್ಟಿಕ್ಕಿಂದ ಅಲ್ಲಿಗೆ ಎಷ್ಟು ದೂರ ಆಗುತ್ತೆ ಅಂತ. ಸೊ ಲ್ಯಾಂಡ್ಮಾರ್ಕ್ ಯಾವುದು ಬೆಂಗಳೂರಲ್ಲಿ ಅಂದಾಗ ಮೆಜೆಸ್ಟಿಕ್. ಯಾಕೆ? ಅಲ್ಲಿ ಎಲ್ಲ ಒಂದು ಬಸ್ಗಳು ಬಂದು ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಅದನ್ನ ಲ್ಯಾಂಡ್ಮಾರ್ಕಾಗಿ ತೊಗೊಂಡಿದ್ದಾರೆ. ಸೊ ಅದೇ ರೀತಿ it could be a school, a temple, a church, a petrol pump, or any other structure on land. Of an invitation card carry an area map to help reach the place easily. ಸೊ ಇದೇ ರೀತಿ ಒಂದು ಸ್ಕೂಲ್ ಇರ್ಬೋದು, ಟೆಂಪಲ್ ಇರ್ಬೋದು, ಚರ್ಚ್ ಇರ್ಬೋದು, ಹಾಗೆಯೇ ಪೆಟ್ರೋಲ್ ಪಂಪ್. ಸೊ ಇದೆಲ್ಲವನ್ನು ನಾವು ಲ್ಯಾಂಡ್ಮಾರ್ಕಾಗಿ ಬಳಸ್ಕೋತೀವಿ. ಸೊ ಇದೆಲ್ಲ ಏನು, ನಮಗೆ ಯಾವ್ದಾದ್ರು ಒಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ಸೊ ನಾವು ಈಸಿಯಾಗಿ ಇಲ್ಲಿ ತಲುಪೋದಕ್ಕೆ ಸಹಾಯಕ. ಇನ್ ದಿ ಓಲ್ಡನ್ ಡೇಸ್ ಟ್ರಾವೆಲರ್ಸ್ ವರ್ ಗೈಡೆಡ್ ಬೈ ದಿ ಸ್ಟಾರ್ಸ್. ಸೊ ಇದು ನಾವು ಇತ್ತೀಚೆಗೆ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಮೆಥಡ್ಗಳು. ಬಟ್ ಇಂದಿನ ಕಾಲದಲ್ಲಿ ಜನರು ಟ್ರಾವೆಲ್ ಮಾಡಬೇಕಾದ್ರೆ ಸ್ಟಾರ್ಗಳನ್ನು ತಮ್ಮ ಒಂದು ಗೈಡಾಗಿ ಇಟ್ಕೋತಾ ಇದ್ರು. ಸೊ ಸ್ಟಾರ್ನ ಒಂದು ಆಧಾರದಿಂದ ಅವರು ಟ್ರಾವೆಲನ್ನು ಮಾಡ್ತಾಯಿದ್ರು. ಸಾಯ್ಲರ್ಸ್ ಆಫರ್ ಯೂಸ್ ದಿ ಲೈಟ್ ಹೌಸ್ ಆ್ಯಂಡ್ ಕಾಂಪಸ್, ವೆರಾಸ್ airplanes are guided to the airports by the landing light during the course of their journey. ಸೊ ಇದಾದಮೇಲೆ ಸ್ಟಾರ್ಸ್ಗಳನ್ನು ಇಂದಿನ ಕಾಲದಲ್ಲಿ ತಮ್ಮ ಒಂದು ಗೈಡಾಗಿ ಇಟ್ಕೋತಾಯಿದ್ರು. ನಂತರ ಸಾಯ್ಲರ್ಸ್ಗಳು ಏನು ಮಾಡ್ತಾಯಿದ್ರು, ಲೈಟ್ ಹೌಸ್ಗಳು. ಸೊ ಲೈಟ್ ಹೌಸನ್ನು ಅವರು ಒಂದು ಲ್ಯಾಂಡ್ಮಾರ್ಕಾಗಿ ಯೂಸ್ ಮಾಡ್ತಾಯಿದ್ರು. ತುಂಬ ಎತ್ತರವಾಗಿ ಒಂದು ಬಿಲ್ಡಿಂಗನ್ನು ಕಟ್ಬಿಟ್ಟು ಸೊ ಅದ್ರ ಮೇಲೆ ಒಂದು ದೊಡ್ಡ ಲೈಟನ್ನು ಉರಿಸ್ತಾಯಿದ್ರು. ಸೊ ಆ ಲೈಟ್ ಕಾಣೋದೇ ಅವ್ರಿಗೆ ಲ್ಯಾಂಡ್ಮಾರ್ಕು. ಆ ಒಂದು ಜಾಗವನ್ನು ತಲುಪಬೇಕಾದ್ರೆ ಲೈಟ್ ಹೌಸ್ ಅಂತಕ್ಕಂಥವ್ರಿಗೆ ಲ್ಯಾಂಡ್ಮಾರ್ಕ್ ಆಗಿರುತ್ತೆ. ಸೊ ಅದೇ ರೀತಿ ಏರೋಪ್ಲೇನ್ಗಳಿಗೆ ಯಾವುದು ಲ್ಯಾಂಡ್ಮಾರ್ಕ್ ಅಂತ ಹೇಳಿದ್ರೆ ಏರ್ಪೋರ್ಟ್. ಸೊ ಏರ್ಪೋರ್ಟ್ಗಳನ್ನ ಅವ್ರಿಗೆ ಏರ್ಪ್ಲೇನ್ಗಳಿಗೆ ಲ್ಯಾಂಡ್ಮಾರ್ಕ್ ಆಗಿರುತ್ತೆ. ಸೊ ಇದಿಷ್ಟು ನಿಮಗೆ ಡಿರೆಕ್ಷನ್ ಆ್ಯಂಡ್ ಮ್ಯಾಪ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಫ್ಯಾಕ್ಟೋಪೀಡಿಯಾ ಕೊಟ್ಟಿದ್ದಾರೆ ನೋಡಿ. ಎ ಬುಕ್ ಆಫ್ ಮ್ಯಾಪ್ ಇಸ್ ಕಾಲ್ಡ್ ಆ್ಯನ್ ಅಟ್ಲಾಸ್. ಒಂದು ಹಲವಾರು ಮ್ಯಾಪ್ಗಳು ಇರ್ತಕ್ಕಂಥ ಒಂದು ಪುಸ್ತಕವನ್ನು ನಾವೆಂತ ಕರಿತೀವಿ? ಅಟ್ಲಾಸ್. ಇಟ್ ಹ್ಯಾಸ್ ಬಿನ್ ನೇಮ್ಡ್ ಆಫರ್ ಎ ಗ್ರೀಕ್ ಗಾಡ್ ಕಾಲ್ಡ್ ಅಟ್ಲಾಸ್. ಈ ಅಟ್ಲಾಸ್ ಅಂತ ನಾವು ಏನಕ್ಕೆ ಕರಿತೀವಿ ಅಂದರೆ, ಗ್ರೀಕರ ಒಂದು ದೇವರು ಅಟ್ಲಾಸ್ ಅಂತ ಇರುತ್ತೆ. ಸೊ ಆ ಅಟ್ಲಾಸ್ನ ಅನ್ನುವಂಥ ದೇವರನ ಹೆಸರಿನಿಂದನೇ ಈ ಅಟ್ಲಾಸ್ ಮ್ಯಾಪ್ ಅಂತ ನಾವು ಕರಿತೀವಿ. ಹೂ ಆ್ಯಸ್ ಎ ಪನಿಷ್ಮೆಂಟ್ ಫ್ರಮ್ ಅದರ್ ಗಾಡ್ ವಾಸ್ ಮೇಡ್ ಟು ಕ್ಯಾರಿ ದ ಹೋಲ್ ಅರ್ತ್ ಆನ್ ಹಿಸ್ ಶೋಲ್ಡರ್. ಸೊ ಇಡೀ ಒಂದು ಭೂಮಿಯನ್ನು ಯಾರಾದರೂ ಪನಿಷ್ ಮಾಡಿದ್ರೆ ಆ ಒಂದು ದೇವರು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಸೊ ಆ ಒಂದು ಜನರಿದ್ದರು. ಸೊ ಆ ಒಂದು ದೇವ್ರನ್ನ ಹೆಸರಿನಲ್ಲೇ ನಾವು ಈಗಲೂ ಸಹ ಈ ಒಂದು ಎಲ್ಲ ಮ್ಯಾಪ್ಗಳನ್ನು ಇರ್ತಕ್ಕಂತಹ ಒಂದು ಬುಕ್ಕನ್ನು ನಾವು ಅಟ್ಲಾಸ್ ಅಂತ ಕರಿತೀವಿ. ಸೊ ಇದಿಷ್ಟು ನಿಮ್ಮ ಈ ಒಂದು ಡಿರೆಕ್ಷನ್ ಆ್ಯಂಡ್ ಮ್ಯಾಪಲ್ಲಿ ಇರ್ತಕ್ಕಂತಹ ಒಂದು ಇಂಪಾರ್ಟೆನ್ಸು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕವರಿ ಆಫ್ ಫೈರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.